ಎಸ್ಇಪಿ ಟಿಎಸ್ಪಿಯಲ್ಲಿ ಯಾವುದೇ ರೀತಿ ಹಣ ದುರುಪಯೋಗವಾಗಬಾರದು. ಮುಂದೆ ಲೋಪದೋಷವಾದರೆ ಆಯೋಗ ಸುಮ್ಮನೆ ಇರುವುದಿಲ್ಲ ಎಂದು ರಾಜ್ಯ ಎಸ್ಸಿ/ಎಸ್ಟಿ ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಎಚ್ಚರಿಕೆಯನ್ನ ನೀಡಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಭಿಮಾನಿಗಳಿಂದ ಅಭಿನಂದನೆಯನ್ನ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಂಡ್ಯದಲ್ಲಿ ಪ್ರಮುಖರ ಸಭೆ ನಡೆಸಿದ್ದು ಅಲ್ಲಿನ ಸಮಸ್ಯೆ ತಿಳಿದುಕೊಂಡಿದ್ದು ಅಹವಾಲು ಸ್ವೀಕರಿಸಿ ನಂತರ ಸುಮಾರು 1.5 ಗಂಟೆಗಳ ಕಾಲ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಪ್ರಮುಖವಾಗಿ ಪಹಣಿ ಖಾತೆ, ಈ ಖಾತೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ಮಾಡುವಂತೆ ತಾಕೀತು ಮಾಡಿದ್ದೇನೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ಪ್ರಮುಖರ ಸಭೆಯನ್ನು ಮಾಡಿ ಅವರವ್ರಿಗೆ ಏನೇನು ಕಷ್ಟ ಕಾರ್ಪಣ್ಯಗಳಿದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಕ್ಕೆ ಈಗಾಗಲೇ ನಾನು ಅವರ ಅಹವಾಲುಗಳನ್ನು ಸ್ವೀಕರಣೆ ಮಾಡಿಬಿಟ್ಟಿದ್ದೆ. ಸುಮಾರು 1.5 ಗಂಟೆ ಟೈಮು ಆದಂಥ ಚರ್ಚೆಯಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ವಿಚಾರ ವಿನಿಮಯ ಮಾಡಿಕೊಂಡು ಆದಷ್ಟು ತ್ವರಿತವಾಗಿ ಏನು ನಮ್ಮ ಆಯೋಗದಲ್ಲಿ ಕಂಪ್ಲೇಂಟ್ ಬಂದಿದೆ ಮತ್ತು ಸಣ್ಣ ಪುಟ್ಟ ಕೆಲಸಗಳು ಏನು ಇದು ಪಾಣಿ ಆಗಬೇಕು, ಆಮೇಲೆ ಪಕ್ಕಪುಡಿ ಆಗಬೇಕು, ಜಮೀನುಗಳು ಖಾತೆ ಆಗಬೇಕು, ಇಂಥವನ್ನು ತ್ವರಿತವಾಗಿ ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು DC ಅವರಿಗೆ ಮಾರ್ಗದರ್ಶನ ಮಾಡಿದ್ದೇನೆ. ಇದಲ್ಲದೆ SCP TSPಲಿ ಬರ್ತಕ್ಕಂಥ ಹಣ ಸದುಪಯೋಗದಲ್ಲಿ ಯಾವುದೇ ಕಾರಣವೂ ಕೂಡ ಲ್ಯಾಪ್ಸ್ ಆಗಬಾರ್ದು. ಕೆಲವು ಅಧಿಕಾರಿಗಳು ಕೂಡ ಲ್ಯಾಪ್ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ಕಂಡುಬಂದಿದೆ. ಇಂಥ ಲೋಪದೋಷಗಳು ಇನ್ನು ಮುಂದೆ ಏನಾದ್ರು ಬಂತಂತಂದರೆ ಆಯೋಗ ಸುಮ್ಮನೆ ಇರುವುದಿಲ್ಲ ಅಂತ ತಾಕೀತು ಮಾಡಿದ್ದಾರೆ. ಇವತ್ತು ಮಳವಳ್ಳಿಗೆ ಬಂದಿದ್ದೀನಿ. ನಮ್ಮ ತಹಸೀಲ್ದಾರ್ ಜೊತೆಯಲ್ಲಿ, DYSP ಜೊತೆಯಲ್ಲಿ ಮತ್ತು ನಮ್ಮ ಯಾರು ನಮ್ಮ ಪುರಸಭೆ CEO ಅವರು, ಪುರಸಭೆ CEO ಹಾಗೂ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ.